ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಗರ್ಭನಿರೋಧಕ ಮಾತ್ರೆಗಳನ್ನು ತೆಗೆದುಕೊಳ್ಳುವ ಮಹಿಳೆಯರು ಯಾವ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್: ಎ ರಕ್ತ ಹೆಪ್ಪುಗಟ್ಟುವಿಕೆ, ಬಿ ಪಾರ್ಶ್ವವಾಯು, ಸಿ ಹೃದಯಾಘಾತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಹಿಳೆಯರು ದೀರ್ಘಾವಧಿಯವರೆಗೆ ಗರ್ಭನಿರೋಧಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಿಂದ ಪಾರ್ಶ್ವವಾಯು, ರಕ್ತ ಹೆಪ್ಪುಗಟ್ಟುವಿಕೆ ಹಾಗೂ ಹೃದಯಾಘಾತದ ಸಂಭವ ಹೆಚ್ಚಾಗುತ್ತದೆ. ಗರ್ಭನಿರೋಧಕ ಔಷಧಿಗಳು ಮಹಿಳೆಯರ ಮೇಲೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪರಿಣಾಮವನ್ನು ಬೀರುತ್ತವೆ. ದೇಹದ ಮೇಲಿನ ಸಮಸ್ಯೆಗಳಲ್ಲಿ ವಾಕರಿಕೆ ಮತ್ತು ವಾಂತಿ, ಸ್ತನ ನೋವು ಮತ್ತು ಮುಟ್ಟಿನ ಸಮಯದಲ್ಲಿ ಹೆಪ್ಪುಗಟ್ಟುವಿಕೆ ಸೇರಿವೆ. ಅಲ್ಲದೆ ಮಹಿಳೆಯರು ಮೂಡ್ ಸ್ವಿಂಗ್, ಒತ್ತಡ, ಆತಂಕದಂತಹ ಮಾನಸಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಎರಡನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಸ್ನಾಯುಗಳ ಸೆಳೆತದಿಂದ ಮೈಕೈ ನೋವು ಸೇರಿದಂತೆ ಕೀಲು ನೋವು ಮತ್ತು ಕಾಲುಗಳಲ್ಲಿ ನೋವು ಕಾಣಿಸಿಕೊಳ್ಳಲು ಕಾರಣವೇನು? ಆಪ್ಷನ್ಸ್: ಎ ವ್ಯಾಯಾಮ, ಬಿ ನಿರ್ಜಲೀಕರಣ, ಸಿ ಕಬ್ಬಿಣದ ಕೊರತೆ, ಡಿ ಬಿಸಿಲಿನ ಕೊರತೆ. ಸರಿಯಾದ ಉತ್ತರ ಆಪ್ಷನ್ ಬಿ ನಿರ್ಜಲೀಕರಣ. ದೇಹದಲ್ಲಿ ಸಾಕಷ್ಟು ಪ್ರಮಾಣದ ದ್ರವದ ಕೊರತೆಯಾದಾಗ ಸ್ನಾಯುಗಳೊಳಗೆ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂನಂತಹ ಅಗತ್ಯ ಖನಿಜಗಳಾದ ಎಲೆಕ್ಟ್ರೋಲೈಟ್ಗಳ ಸಮತೋಲನವನ್ನು ಅಡ್ಡಿಪಡಿಸುತ್ತವೆ. ಈ ಅಸಮತೋಲನವು ಸ್ನಾಯುಗಳ ಸೆಳೆತಕ್ಕೆ ಕಾರಣವಾಗುತ್ತದೆ. ಮೂರನೇ ಪ್ರಶ್ನೆ, ಯಾರು ಅಥವಾ ಯಾವ ಸಮಸ್ಯೆ ಇರುವವರು ಹಲಸಿನ ಹಣ್ಣನ್ನು ತಿನ್ನಬಾರದು? ಆಪ್ಷನ್ಸ್: ಎ ಗರ್ಭಿಣಿ, ಬಿ ಶುಗರ್, ಸಿ ಅಜೀರ್ಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಅಜೀರ್ಣ ಸಮಸ್ಯೆಯಿಂದ ಬಳಲುತ್ತಿರುವವರು ಹಲಸಿನ ಹಣ್ಣಿನಿಂದ ದೂರವಿರುವುದು ಉತ್ತಮ. ಗರ್ಭಿಣಿಯರು ಹಲಸಿನ ಹಣ್ಣನ್ನು ತಿನ್ನುವಾಗಲೂ ಎಚ್ಚರಿಕೆಯನ್ನು ವಹಿಸಬೇಕು. ಗರ್ಭಾವಸ್ಥೆಯಲ್ಲಿ ಅಧಿಕ ರಕ್ತದ ಸಕ್ಕರೆಯಿಂದ ಬಳಲುತ್ತಿರುವ ಮಹಿಳೆಯರು ಇದನ್ನು ತಪ್ಪಿಸಬೇಕು. ಗರ್ಭಿಣಿ ಮಹಿಳೆಯರು ಹಲಸು ತಿನ್ನಬೇಕೆಂದು ಅನಿಸಿದರೆ ಮೊದಲು ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ. ಹಾಗೆಯೇ ಮಧುಮೇಹ ಸಮಸ್ಯೆಯಿಂದ ಬಳಲುತ್ತಿರುವವರು ಹಲಸಿನ ಹಣ್ಣನ್ನು ಸೇವಿಸದೇ ಇರುವುದು ಉತ್ತಮ. ಇವುಗಳನ್ನು ತಿನ್ನುವುದರಿಂದ ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗುವ ಅಪಾಯವಿರುತ್ತದೆ. ಹಾಗಾಗಿ ಮಧುಮೇಹದಿಂದ ಬಳಲುತ್ತಿರುವವರು ಹೆಚ್ಚಿನ ಪ್ರಮಾಣದಲ್ಲಿ ಹಲಸಿನ ಹಣ್ಣನ್ನು ತಿನ್ನದೇ ಇರುವುದು ಒಳಿತು. ನಾಲ್ಕನೇ ಪ್ರಶ್ನೆ, ಎನರ್ಜಿ ಡ್ರಿಂಕ್ ಅನ್ನು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ಸ್: ಎ ಶುಗರ್, ಬಿ ಹೃದ್ರೋಗ, ಸಿ ಬುದ್ಧಿಹೀನತೆ, ಡಿ ನರದೌರ್ಬಲ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಶುಗರ್. ಶಕ್ತಿ ಪಾನೀಯಗಳು ಶಕ್ತಿಯನ್ನು ಹೆಚ್ಚಿಸುವ ಮತ್ತು ಮಾನಸಿಕ ಜಾಗರೂಕತೆ ಮತ್ತು ದೈಹಿಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ಆದರೆ ಈ ಪಾನೀಯಗಳು ಪ್ರತಿ ಔನ್ಸ್ಗೆ 21 ರಿಂದ 34 ಗ್ರಾಂ ಕೇವಲ ಸಕ್ಕರೆಯನ್ನು ಹೊಂದಿರುತ್ತವೆ. ಸಕ್ಕರೆಯ ಅಂಶವು ಮುಖ್ಯವಾಗಿ ಸುಕ್ರೋಸ್, ಗ್ಲೂಕೋಸ್ ಅಥವಾ ಹೆಚ್ಚಿನ ಫ್ರಕ್ಟೋಸ್ ಸಿರಪ್ ರೂಪದಲ್ಲಿರುತ್ತದೆ. ಆದ್ದರಿಂದ ಹೆಚ್ಚಿನ ಶಕ್ತಿಯ ಪಾನೀಯ ಸೇವನೆಯು ಬೊಜ್ಜು ಮತ್ತು ಟೈಪ್ 2 ಮಧುಮೇಹವನ್ನು ಹೆಚ್ಚಿಸುವುದರ ಜೊತೆ ಅಪಾಯಕಾರಿ ರಕ್ತದೊತ್ತಡಕ್ಕೂ ಕಾರಣವಾಗುತ್ತದೆ. ಐದನೇ ಪ್ರಶ್ನೆ, ವಿಶ್ವದ ಅತ್ಯಂತ ಅಪಾಯಕಾರಿ ಪಕ್ಷಿ ಯಾವುದು? ಆಪ್ಷನ್ಸ್: ಎ ರಣಹದ್ದು, ಬಿ ಗೂಬೆ, ಸಿ ಹದ್ದು, ಡಿ ಆಸ್ಟ್ರಿಚ್. ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರಿಚ್. ಉಷ್ಟ್ರ ಪಕ್ಷಿಯು ವಿಶ್ವದ ಅತ್ಯಂತ ಅಪಾಯಕಾರಿ ಪಕ್ಷಿ ಎಂದು ಹೇಳಲಾಗುತ್ತದೆ, ಏಕೆಂದರೆ ಅದರ ಕಾಲಿನ ಒಳಬೆರಳಿನ ಉಗುರಿನ ತುದಿಯು ಚೂರಿಯಷ್ಟು ಮೊನಚಾಗಿರುತ್ತದೆ. ಅವು ತಮ್ಮನ್ನು ರಕ್ಷಿಸಿಕೊಳ್ಳಲು ಈ ಉಗುರನ್ನು ಆಯುಧವಾಗಿ ಬಳಸಿಕೊಳ್ಳುತ್ತವೆ. ಆರನೇ ಪ್ರಶ್ನೆ, ಮಧುಮೇಹದ ಸಮಸ್ಯೆ ಇರುವವರು ನೇರಳೆ ಹಣ್ಣನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಸಕ್ಕರೆ ನಿಯಂತ್ರಣ, ಬಿ ಶುಗರ್ ಲೆವೆಲ್ ಹೆಚ್ಚಳ, ಸಿ ಇಮ್ಯುನಿಟಿ ಕುಂಠಿತ, ಡಿ ಅನಾರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಸಕ್ಕರೆ ನಿಯಂತ್ರಣ. ನೇರಳೆ ಹಣ್ಣು ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿದ್ದು
ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ತುಲನಾತ್ಮಕವಾಗಿ ಕಡಿಮೆ ಮಾಡುತ್ತದೆ. ನೇರಳೆ ಹಣ್ಣು ಅಧಿಕ ಮೂತ್ರ ವಿಸರ್ಜನೆಯಂತಹ ಮಧುಮೇಹದ ಲಕ್ಷಣಗಳನ್ನು ನಿರ್ವಹಿಸಬಲ್ಲದು ಮತ್ತು ಪ್ರೀ ಡಯಾಬಿಟಿಸ್ ಹಂತದಲ್ಲಿರುವವರಿಗೆ ಒಳ್ಳೆಯದು. ನೇರಳೆ ಹಣ್ಣು ಹೆಚ್ಚಿನ ಫೈಬರ್ ಅನ್ನು ಸಹ ಹೊಂದಿರುತ್ತದೆ. ಇದು ಮಧುಮೇಹ ಇರುವವರಿಗೆ ಉತ್ತಮ ಆಯ್ಕೆಯಾಗಿದೆ, ಏಕೆಂದರೆ ಇದು ನಿಮ್ಮನ್ನು ಹೆಚ್ಚು ಕಾಲ ಹೊಟ್ಟೆ ತುಂಬಿದ ಅನುಭವ ನೀಡುತ್ತದೆ, ರಕ್ತ ಪ್ರವಾಹಕ್ಕೆ ಸಕ್ಕರೆಯ ಬಿಡುಗಡೆಯನ್ನು ನಿಧಾನಗೊಳಿಸುತ್ತದೆ ಮತ್ತು ಕರುಳಿನ ಆರೋಗ್ಯವನ್ನು ಪೋಷಿಸುತ್ತದೆ. 7ನೇ ಪ್ರಶ್ನೆ. ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಎಷ್ಟು ವೀರ್ಯಾಣುಗಳನ್ನು ಸೃಷ್ಟಿಸಬಲ್ಲ ಅಥವಾ ಉತ್ಪಾದಿಸಬಲ್ಲ? ಆಪ್ಷನ್ಸ್: ಎ 86 ಮಿಲಿಯನ್, ಬಿ 68 ಕೋಟಿ, ಸಿ 10 ಲಕ್ಷ, ಡಿ 1 ಮಿಲಿಯನ್. ಸರಿಯಾದ ಉತ್ತರ ಆಪ್ಷನ್ ಎ 86 ಮಿಲಿಯನ್. ಒಬ್ಬ ವ್ಯಕ್ತಿ ಪ್ರತಿ ಸೆಕೆಂಡಿಗೆ 1000 ವೀರ್ಯಾಣುಗಳನ್ನು ಸೃಷ್ಟಿಸಬಲ್ಲ, ಅಂದರೆ ದಿನಕ್ಕೆ ಒಟ್ಟು 86 ಮಿಲಿಯನ್ ವೀರ್ಯಾಣುಗಳನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತಾನೆ. 8ನೇ ಪ್ರಶ್ನೆ. ಸಾಮಾನ್ಯವಾಗಿ ಹೆಂಗಸರಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಗಡ್ಡ ಏಕೆ ಬರುವುದಿಲ್ಲ? ಆಪ್ಷನ್ಸ್: ಎ ಹಾರ್ಮೋನ್ ಬದಲಾವಣೆ, ಬಿ ದೇಹ ರಚನೆ, ಸಿ ಪ್ರಕೃತಿ ನಿಯಮ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಹಾರ್ಮೋನ್ ಬದಲಾವಣೆ. ಹುಡುಗ-ಹುಡುಗಿಯರು 11ರಿಂದ 13ನೇ ವಯಸ್ಸಿನಲ್ಲಿ ಪ್ರಾಯಕ್ಕೆ ಬರುತ್ತಾರೆ. ಈ ವಯಸ್ಸಿನಲ್ಲಿ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದರೆ ನೀರ್ನಾಳ ಗ್ರಂಥಿಗಳು ಶೀಘ್ರವಾಗಿ ಬೆಳೆಯುತ್ತವೆ. ಪುರುಷನಲ್ಲಿ ವೃಷಣಗಳು ಹಾಗೂ ಇತರ ರಸಗ್ರಂಥಿಗಳು ಆಂಡ್ರೋಜನ್ ಎಂಬ ಲೈಂಗಿಕ ಹಾರ್ಮೋನ್ ಉತ್ಪತ್ತಿ ಮಾಡುತ್ತವೆ. ಹೆಂಗಸಿನಲ್ಲಿ ಅಂಡಾಶಯ ಅಥವಾ ಇತರ ಲೈಂಗಿಕ ಗ್ರಂಥಿಗಳು ಈಸ್ಟ್ರೋಜನ್ ಎಂಬ ಮತ್ತೊಂದು ಗುಂಪಿನ ಹಾರ್ಮೋನ್ ಉತ್ಪತ್ತಿ ಮಾಡುತ್ತದೆ. ಆಂಡ್ರೋಜನ್ ಗಂಡಸಿಗೆ ಗಡ್ಡ, ಮೀಸೆ ಮತ್ತು ಎದೆಯ ಮೇಲೆ ಕೂದಲು ಬೆಳೆಯುವ ಹಾಗೆ ಮಾಡುತ್ತದೆ. ಪ್ರಾಯಕ್ಕೆ ಬಂದಾಗ ಧ್ವನಿ ಒಡೆಯುವುದಕ್ಕೂ ಇದೇ ಕಾರಣ. ಈಸ್ಟ್ರೋಜನ್ ಹೆಂಗಸರಲ್ಲಿ ದೈಹಿಕ ಬದಲಾವಣೆಗಳನ್ನು ಉಂಟುಮಾಡುತ್ತವೆ. ತಿಂಗಳಿಗೊಮ್ಮೆ ಋತುಮತಿಯಾಗುತ್ತಾಳೆ. ಇದೇ ಹಾರ್ಮೋನ್ ಮಹಿಳೆಯರಲ್ಲಿ ಗಡ್ಡ, ಮೀಸೆ ಬೆಳೆಯಲು ಅವಕಾಶ ನೀಡುವುದಿಲ್ಲ. ಹೀಗೆ ಹಾರ್ಮೋನ್ಗಳಿಂದಾಗಿ ಹೆಂಗಸಿನ ಶರೀರ ಕೋಮಲವಾದರೆ ಗಂಡಸಿನ ದೇಹ ಗಡಸು ಹಾಗೂ ಬಲಿಷ್ಠವಾಗುತ್ತದೆ. 9ನೇ ಪ್ರಶ್ನೆ. ಮನುಷ್ಯನ ದೇಹದಲ್ಲಿರುವ ಅತಿ ಹೆಚ್ಚು ಮೂಲ ವಸ್ತು ಯಾವುದು? ಆಪ್ಷನ್ಸ್: ಎ ರಕ್ತ, ಬಿ ನೀರು, ಸಿ ಮೂಳೆ, ಡಿ ಆಮ್ಲಜನಕ. ಸರಿಯಾದ ಉತ್ತರ ಆಪ್ಷನ್ ಡಿ ಆಮ್ಲಜನಕ. 10ನೇ ಪ್ರಶ್ನೆ. ನೀವು ಲೈಂಗಿಕತೆಯನ್ನು ನಿಲ್ಲಿಸಿದಾಗ ನಿಮ್ಮ ದೇಹಕ್ಕೆ ಏನಾಗುತ್ತದೆ? ಆಪ್ಷನ್ಸ್: ಎ ಒತ್ತಡ, ಬಿ ತೂಕ ಹೆಚ್ಚಳ, ಸಿ ವಯಸ್ಸಾಗುವಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಒತ್ತಡ. ಲೈಂಗಿಕ ಚಟುವಟಿಕೆಯು ದೇಹದಲ್ಲಿ ಎಂಡಾರ್ಫಿನ್ ಮತ್ತು ಆಕ್ಸಿಟೋಸಿನ್ ಬಿಡುಗಡೆಯನ್ನು ಹೆಚ್ಚಿಸುತ್ತದೆ. ಇವು ಕೇವಲ ಹಾರ್ಮೋನ್ಗಳು ಮಾತ್ರವಲ್ಲ, ಒತ್ತಡ, ಮನಸ್ಥಿತಿ ಮತ್ತು ನಿದ್ರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುವ ನರಪ್ರೇಕ್ಷಕಗಳಾಗಿವೆ. ಲೈಂಗಿಕತೆಯನ್ನು ಹೊಂದಿರದಿರುವುದು ದೇಹದಲ್ಲಿ ಎಂಡಾರ್ಫಿನ್ ಮತ್ತು ಆಕ್ಸಿಟೋಸಿನ್ ಬಿಡುಗಡೆಯನ್ನು ಕಡಿಮೆ ಮಾಡುತ್ತವೆ. ಇದು ನಿಮ್ಮ ಒತ್ತಡದ ಮಟ್ಟವನ್ನು ಹೆಚ್ಚಿಸುತ್ತದೆ. ನೀವು ಕಿರಿಕಿರಿಯನ್ನು ಅನುಭವಿಸಬಹುದು ಮತ್ತು ನಿದ್ರಿಸುವಲ್ಲಿ ಸಮಸ್ಯೆಗಳನ್ನು ಹೊಂದಿರಬಹುದು. ಶಾರೀರಿಕ ವ್ಯಾಯಾಮ ಅಥವಾ ಮಸಾಜ್ ಮಾಡಿಸಿಕೊಳ್ಳುವುದು ಶುಷ್ಕ ಅವಧಿಯಲ್ಲಿ ನಿಮ್ಮ ಎಂಡಾರ್ಫಿನ್ ಮತ್ತು ಆಕ್ಸಿಟೋಸಿನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಈ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.